ಅದು ಕಾರಣ ಇಷ್ಟೇ, ನಮ್ಮಲ್ಲಿ ಜಾಗೃತಿ ಮೂಡಬೇಕು. ಹಾಗಾದರೆ ಜಾಗೃತಿ ಇಲ್ಲ ಅನ್ನೋ ಪ್ರಶ್ನೆ ಬಂದರೆ ಖಂಡಿತವಾಗಲೂ ನಮ್ಮಲ್ಲಿ ಜಾಗೃತಿ ಇಲ್ಲ. ಏಕಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಸಮುದಾಯದ ಮೇಲೆ ಏನೆಲ್ಲ ಹುನ್ನಾರಗಳು ನಡೀತಾ ಇದೆ ಅಂತ ಹೇಳ್ಬಿಟ್ಟು ನಾವು ಪತ್ರಿಕೆಗಳಲ್ಲೂ ನೋಡ್ತೀವಿ, ಟಿ ವಿಗಳಲ್ಲೂ ನೋಡ್ತೀವಿ. ಆದರೆ ಕೈ ಕಟ್ಕೊಂಡು ನಮ್ಮ ಪಾಡಿಗೆ ನಾವು ಕೂತ್ಕೊಳ್ತೀವಿ, ನಮಗೇನೂ ಆಗಲ್ಲ ಅಂತ. ಆದರೆ ನಾವು ಇದನ್ನು ಅನುಭವಿಸ್ಲೇಬೇಕಾಗತ್ತೆ. ಇದರಿಂದ ಆಗಿರ್ತಕ್ಕಂಥ ತೊಂದರೆಗಳನ್ನು ನಾವು ಅನುಭವಿಸ್ಬೇಕು. ನಮ್ಮ ಮಕ್ಕಳಿದ್ದಾರೆ, ಈ ಸಮುದಾಯದಲ್ಲಿ ಹುಟ್ಟಿರ್ತಕ್ಕಂಥ ಮಕ್ಕಳಿದ್ದಾರೆ, ಅವರೇ ನಮ್ಮ ಮುಂದಿನ ಪೀಳಿಗೆ. ಆದರೂ ಕೂಡ ನಾವೆಲ್ಲವನ್ನು ತಿಳಿದಿದ್ರು ಕೂಡ ತಿಳಿದಂಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇವತ್ತು ನಮ್ಮ ಸರ್ಕಾರ ಏನಿದೆ, ಕುರುಬ ಸಮುದಾಯವನ್ನು ನಮ್ಮ ಜನಾಂಗದವರೆಗೆ ವಿಲೀನಕರಿಸಕ್ಕೆ ಹೋಗ್ತಾ ಇದೆ. ಅದೇ ರೀತಿ ಏನಾದರೂ ಆಗಿದ್ದ ಪಕ್ಷದಲ್ಲಿ ಇಲ್ಲಿರ್ತಕ್ಕಂಥ ಮೂಲ ನಾಯಕರು ನಾವು ನಷ್ಟ ಅನುಭವಿಸ್ಬೇಕಾಗತ್ತೆ. ಯಾಕಂತ ಹೇಳಿದ್ರೆ ನಮ್ಮಲ್ಲಿ ಅನಕ್ಷರಸ್ಥೆ ಜಾಸ್ತಿ ಇದೆ, ಅಕ್ಷರಸ್ಥ ಅಷ್ಟೊಂದು ಜಾಸ್ತಿ ಜನ ಇಲ್ಲ. ಕುರುಬ ಸಮುದಾಯದಲ್ಲಿ ವಿದ್ಯಾವಂತರ ಸಂಖ್ಯೆ ಜಾಸ್ತಿ ಇದೆ. ಒಂದು ಸರ್ಕಾರಿ ಕೆಲಸಕ್ಕೆ ಹೋಗ್ಬೇಕಂತ ಹೇಳಿದಂಥ ಸಂದರ್ಭದಲ್ಲಿ ಮೆರಿಟ್ ಆಧಾರದ ಮೇಲೆ ನಮ್ಮ ಸೀಟಿಗೆ ಹಂಚಿಕೆ ಆಗುತ್ತೆ. ಅವರೇನಾದರೂ ಬಂದು ನಮ್ಮಲ್ಲೇನಾದರೂ ಸೇರಿದ್ದಾರೆ ಅನ್ನೋ ಪಕ್ಷದಲ್ಲಿ ಕೂಡ ನಮ್ಮ ಮೂಲ ಇಲ್ಲಿ ನಾಯಕ ಸಮುದಾಯ ಏನಿದೆ ಅದು ಮೂಲೆ ಗುಂಪಾಗತ್ತೆ. ಇದನ್ನು ನಾವು ತಿಳ್ಕೋಬೇಕು, ಅದರ ವಿರುದ್ಧ ಕೂಡ ಧ್ವನಿ ಎತ್ತಬೇಕಾಗತ್ತೆ. ಜೊತೆಗೆ ನಮ್ಮ ಇತಿಹಾಸವನ್ನು ನಾವು ಮರ್ತಿದ್ದೀವಿ. ನಾವು ನಾಯಕರು ಅಂತ ಹೇಳಿದ್ರೆ ನಮ್ಮ ಸ್ವತಂತ್ರ ಸಂಗ್ರಾಮದಿಂದ ಹಿಡಿದು ಪುರಾಣಗಳ ಕಾಲದಿಂದ ಹಿಡಿದು ನಮ್ಮ ಕೊಡುಗೆ ಅಪಾರವಾದದ್ದು. ಈ ಪ್ರಪಂಚದಲ್ಲಿ ಪ್ರಪ್ರಥಮ ಏನು ನಮ್ಮ ದಾನ ನೀಡಿರ್ತಕ್ಕಂಥ ಒಂದು ಅಂಗವನ್ನು ದಾನ ನೀಡಿರ್ತಕ್ಕಂಥ ವ್ಯಕ್ತಿ ಯಾರಾದರೂ ಇದ್ದಾರೆ ಅಂತ ಹೇಳಿದ್ರೆ ಅದು ನಮ್ಮ ನಾಯಕ ಜನಾಂಗ ಬೇಡರ ಕಣ್ಣಪ್ಪ. ಅವತ್ತೇ ನಮ್ಮ ಕಣ್ಣನ್ನು ದಾನ ನೀಡುವುದರ ಮೂಲಕ ಒಂದು ಹೆಸರುವಾಸಿಯಾಗಿರ್ತಕ್ಕಂಥ ಜನಸಮುದಾಯದಲ್ಲಿ ನಾವು ಜನಿಸಿರ್ತಕ್ಕಂಥವ್ರು ಅಂಥ ನಾಯಕ ಜನಾಂಗ ನಾವು. ಅದೇ ರೀತಿ ಒಂದು ವಿಶ್ವಾಸಕ್ಕೆ ಗುರುಗೆ ಯಾವ ರೀತಿ ವಿಶ್ವಾಸಾರ್ಹವಾಗಿ ನಾವು ಇರ್ತೀವಿ ಅಂತ ತಿಳ್ಕೊಬೇಕಂತ ಹೇಳಿದ್ರೆ ನಮ್ಮ ಏಕಲವ್ಯನ ನೋಡ್ಕೊಂಡು ನಾವು ಕಲ್ತ್ಕೋಬೇಕು. ಆತನು ಗುರು ವಿದ್ಯೆ ಹೇಳ್ಕೊಡ್ದಿರ ಇದ್ರೂ ಸಹ ಆತನ ಗುರು ದಕ್ಷಿಣೆಯಾಗಿ ತನ್ನ ಹೆಬ್ಬೆರಳನ್ನು ಅರ್ಪಿಸಿ ಗುರು ಋಣ ತೀರಿಸ್ಕೊಂಡಂಥ ಸಮುದಾಯದಲ್ಲಿ ನಾವು ಹುಟ್ಟಿರ್ತಕ್ಕಂಥವ್ರು. ಇಂಥ ಜಾತಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ನಮಗೆಲ್ಲ ಕೂಡ ಖುಷಿ ಅನಿಸ್ಬೇಕು. ಮತ್ತು ಇನ್ನೊಂದು ವಿಚಾರಗಳು ನಾವೆಲ್ಲ ಕೂಡ ಮರ್ತಿದ್ದೀವಿ. ನಮ್ಮ ನಾಯಕರು ಸುರಪುರದ ಸಂಸ್ಥಾನದಲ್ಲಿ ಏನು ನಾವು ವೆಂಕಟಪ್ಪ ನಾಯಕ ಅಂತ ಒಬ್ಬ ದೊರೆ, ಅಂದರೆ ನಮ್ಮ ಜಾತಿಯಲ್ಲಿ ಹುಟ್ಟಿರ್ತಕ್ಕಂಥ ಒಬ್ಬ ದೊರೆ ಆಳ್ವಿಕೆ ನಡೆಸ್ತಾ ಇದ್ದ. ಆತನು ಏನು ಬ್ರಿಟಿಷರು ಈಸ್ಟ್ ಇಂಡಿಯಾ ಕಂಪ್ನಿಯನ್ನು ಸ್ಥಾಪನೆ ಮಾಡಿದ್ರು, ಆ ಈಸ್ಟ್ ಇಂಡಿಯಾ ಕಂಪ್ನಿಗೆ ಎಲ್ಲ ಸಂಸ್ಥಾನಗಳನ್ನು ಒಪ್ಪಿಸಬೇಕಾಗಿತ್ತು. ಅವತ್ತು ಸಹ ಬ್ರಿಟಿಷರ ಮಾತಿಗೆ ಬೆಲೆ ಕೊಡ್ದಿರ ನಾನು ಸ್ವತಂತ್ರವಾಗಿ ನನ್ನ ಸಂಸ್ಥಾನವನ್ನು ಪಾಲನೆ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಆತನು 1857ರಲ್ಲಿ ಸಿಪಾಯಿ ದಂಗೆ ಅಂತ ಹೇಳ್ತಾರೆ, ಆ ದಂಗೆಯಲ್ಲಿ ಕೂಡ ಭಾಗವಹಿಸಿ ಕುತಂತ್ರದಿಂದ ಆತನನ್ನು ಸಂಹರಿಸ್ತಾರೆ. ಆತನು 1858ರಲ್ಲಿ ಸಾವನ್ನಪ್ತಾನೆ. ಅಂದರೆ ಬ್ರಿಟಿಷರ ಕಾಲದಿಂದಲೂ ಸಹ ನಮ್ಮ ಹೋರಾಟಗಳು ನಡೀತಾನೇ ಇದೆ. ಆದರೆ ಈ ಹೋರಾಟ ನಾವು ಇವತ್ತು ಮರ್ತಿದ್ದೀವಿ. ನಮ್ಮ ಇತಿಹಾಸದ ಬಗ್ಗೆ ನಮ್ಗೆ ಗಮನ ಇಲ್ಲ. ಮತ್ತು ವಿಜಯನಗರ ಸಾಮ್ರಾಜ್ಯಕ್ಕೆ ಬಂದಂಥ ಸಂದರ್ಭದಲ್ಲಿ ಅಲ್ಲಿ ಮುತ್ತು ರತ್ನಗಳಿತ್ತು ಅಂತ ಎಲ್ಲ ಹೇಳ್ತಾ ಇರ್ತಾರೆ. ಆ ವಿಜಯನಗರ ಸಾಮ್ರಾಜ್ಯದ ಸಂಸ್ಥಾಪಕರು ಯಾರು ಅಂತ ನಮ್ಗೆ ಗೊತ್ತಿಲ್ಲ. ನಮ್ಮವರೇ ಅಕ್ಕ ಮತ್ತು ಬುಕ್ಕ. ಅಕ್ಕ ಅಂದರೆ ಹರಿಹರ ಮತ್ತು ಬುಕ್ಕ ಅವರು, ಇವರು ಕಟ್ಟಿದ್ವಿ. ಆ ಶ್ರೀಕೃಷ್ಣ ದೇವರ ಆಸ್ಥಾನವನ್ನು, ಶ್ರೀಕೃಷ್ಣ ದೇವರ ಸಾಮ್ರಾಜ್ಯ ಏನಿತ್ತು ಆ ಸಾಮ್ರಾಜ್ಯಕ್ಕೆ ಕಾರಣೀಭೂತರಾಗಿರ್ತಕ್ಕಂಥವರೇ ನಾವು. ಅದನ್ನು ಸಹ ನಮ್ಮ ಸಮುದಾಯದವರು ಮರೀತಾ ಇದ್ದೀವಿ. ಅದೇ ರೀತಿ ಒಂದು ಸಶಸ್ತ್ರ ಪಡೆಯನ್ನು ಅಲಗಲಿಯ ಬೇಡರು ಹೊಂದಿದ್ರು. ಬ್ರಿಟಿಷರ ಒಂದು ಏನು ನಮ್ಮನ್ನು ಆಳ್ವಿಕೆ ಮಾಡುವಂಥ ಸಂದರ್ಭದಲ್ಲಿ ಅವರ ವಿರುದ್ಧ ತೊಡೆತಟ್ಟಿ ನಿಂತಹ ನಮ್ಮ ಸಶಸ್ತ್ರ ಪಡೆ ಅಲಗಲಿಯ ಬೇಡರು, ಅವರನ್ನು ಸಹ ನಾವು ಮರ್ತೋದ್ವಿ. ಅಂದರೆ ಈ ವಿಚಾರಗಳೆಲ್ಲ ಕೂಡ ನಮ್ಮ ಇತಿಹಾಸಕಾರರು ಮರೆಮಾಚಿದ್ರು, ಯಾವುದೇ ಪುಸ್ತಕದಲ್ಲೂ ತೋರಿಸಲಿಲ್ಲ. ಮತ್ತು ಅವರ ರಾಜಕೀಯ ಸ್ವಾರ್ಥಕ್ಕಾಗಿ ಈ ವಿಚಾರಗಳನ್ನು ಮರೆಮಾಚಿದ್ರು. ನಮ್ಗೆ ಬೇಡಿದ್ದರೆ ಇರ್ತಕ್ಕಂಥ ವಿಚಾರಗಳೆಲ್ಲ ಕೂಡ ನಮಗೆ ಪಠ್ಯಪುಸ್ತಕಗಳಲ್ಲಿ ತೋರಿಸ್ಕೊಂಡು ಬರ್ತಾ ಇದ್ದಾರೆ. ಇಂಥ ಮಹಾನಾಯಕರನ್ನು ಹೊಂದಿರತಕ್ಕಂಥ ನಮ್ಮ ಸಮುದಾಯ ನಿಜಕ್ಕೂ ಗರ್ವ ಅಂತ ಹೇಳ್ಕೋಬೋದು ನಾವು.
ಆದರೂ ಸಹ ಇದನ್ನು ಮರಿತಾ ಇದ್ವಿ. ಮತ್ತೆ ಗಂಡುಗಲಿ ಕುಮಾರರಾಮನ್ ಬಗ್ಗೆ ತಾವು ಕೇಳಿರ್ಬೋದು. ಈತನು ಕೂಡ ನಮ್ಮ ನಾಯಕ ಸಮುದಾಯದವ್ರೆ. ಆತನೂ ನಾವು ಮರ್ತ್ವಿ. ಅವರು ಕಂಪ್ಲಿ ದೇವರ ಮಗ. ಈತನು ಕ್ರಿಸ್ತಶಕ 16 ಮತ್ತು 18ನೇ ಶತಮಾನದಲ್ಲಿ ಬರ್ತಕ್ಕಂಥ ಇನ್ನೊಬ್ಬ ದೊರೆ, ನಮ್ಮ ಮದಕರಿ ನಾಯಕ, ಚಿತ್ರದುರ್ಗದ ಪಾಳೆಗಾರ. ಈತನನ್ನು ಕೂಡ ನಾವು ಮರ್ತೋದ್ವಿ. ಇಂಥ ಧೀರ ನಾಯಕರನ್ನ ನಮ್ಮ ಸಮುದಾಯ ಕೊಡುಗೆಯಾಗಿ ನೀಡಿದ್ರು ಸಹ ನಾವು ಇವತ್ತಿಗೂ ಸಹ ನಮ್ಮಲ್ಲಿ ಒಗ್ಗಟ್ಟಿನ ಕೊರತೆ ಎದ್ದು ಕಾಣಿಸ್ತಾ ಇದೆ. ಕಾರಣ ಏನಪ್ಪ ಅಂದರೆ, ನಮ್ಮಲ್ಲಿ ಇರ್ತಕ್ಕಂಥ ಮೊದಲೇ ನಾವು ನಾಯಕರು, ಹೆಸರಲ್ಲೇ ನಾಯಕ ಅಂತಕ್ಕಂಥ ಪದ ಬಂದಿದೆ. ಬೇರೆ ಕಮ್ಯುನಿಟಿಗಳಲ್ಲಿ ಅವ್ರೇನಪ್ಪ ಅಂತ ಹೇಳಿದ್ರೆ ಅವರು ಅಧಿಕಾರದಿಂದ ನಾಯಕರಾಗ್ತಾರೆ, ಆದರೆ ನಾವು ಜನ್ಮದಿಂದ ನಾಯಕರಾಗಿದ್ದೀವಿ. ಅದು ಇದರಿಂದ ನಾವೇನು ಇನ್ನೊಬ್ಬರು ಮಾತು ಕೇಳ್ತಕ್ಕಂಥದ್ದು ಅನ್ನೋದನ್ನು ನಾವು ಹೋಗ್ತಾ ಇದ್ವಿ. ದಯವಿಟ್ಟು ಈ ಮುಂದಿನ ದಿನಗಳಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟಾಗೋಣ. ಈ ಸರ್ಕಾರ ಮತ್ತೆ ಇನ್ನೊಂದು, ನಮ್ಮ ನಾಯಕ ಸಮುದಾಯ ಯಾವುದೇ ರಾಜಕೀಯ ಪಕ್ಷಕ್ಕೂ ಕೂಡ ನಾವೇನು ನಮ್ಮ ತಲೆಗಳನ್ನು ನಾವು ಬರ್ಕೊಟ್ಟಿಲ್ಲ. ಈ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೇ ದೊರೆಗಳು. ನಮ್ಮ ನಾಯಕ ಇಡೀ ನಮ್ಮ ತಾಲೂಕಿನಲ್ಲಿ 17,000 ರಿಂದ 18,000 ಜನ ನಾಯಕ ಸಮುದಾಯ ಇದೆ. ಇವತ್ತು ನಮ್ಮನ್ನು ಆಳುವಂಥ ಪ್ರತಿನಿಧಿಗಳು ಕೂಡ ನಮ್ಮನ್ನು ಸರಿಯಾದ ರೀತಿಯಲ್ಲಿ ನಡೆಸ್ಕೊಳ್ತಾ ಇಲ್ಲ. ಇವತ್ತೊಂದು ದಿವಸ ಇಲ್ಲಿ ನಮ್ಮ ಮಾಧ್ಯಮ ಮಿತ್ರರಲ್ಲಿ ಕೂಡ ಹೇಳ್ತಾ ಇದ್ದೀವಿ, ಇನ್ನು ಮುಂದೆ ಯಾವುದೇ ಸರ್ಕಾರಗಳಾಗಲಿ ಜನಪ್ರತಿನಿಧಿಗಳಾಗಲಿ ನಮ್ಮನ್ನು ಬೇರೆ ರೀತಿಯಲ್ಲಿ ಏನಾದರೂ ನಡೆಸ್ಕೊಂಡು ಹೋದಂಥ ಸಂದರ್ಭದಲ್ಲಿ ಅವ್ರಿಗೆ ತಕ್ಕ ಪಾಠವನ್ನು ಸಹ ಈ ಮುಂದಿನ ದಿನಗಳಲ್ಲಿ ನಡೆಸ್ತೀವಿ ಅಂತ ಹೇಳ್ಬಿಟ್ಟು ಈ ಒಂದು ಸಭೆ ಮೂಲಕ ಸಂಬಂಧಪಟ್ಟಂಥ ಎಲ್ಲ ಶಾಸಕರಿಗೂ ಸರ್ಕಾರಿ ಅಧಿಕಾರಿಗಳಿಗೂ ಸಹ ನಾವು ಎಚ್ಚರಿಕೆಯ ಸಂದೇಶವನ್ನು ರವಾನೆ ಮಾಡ್ತಾ ಇದ್ದೀವಿ. ಮತ್ತು ಇನ್ನೊಂದು ವಿಚಾರ ಏನಪ್ಪ ಅಂದರೆ, ಸಾಧ್ಯವಾದಷ್ಟು ನಮ್ಮನ್ನು ನೋಡಿ ನಮ್ಮನ್ನು ನಾವೇ ರಕ್ಷಣೆ ಮಾಡ್ಕೋಬೇಕು. ಬೇರೆಯವರು ಬಂದು ನಮ್ಮನ್ನು ರಕ್ಷಣೆ ಮಾಡ್ತಾರೆ ಅಂತ ಹೇಳಿದ್ರೆ ಅದು ಸುಳ್ಳಾಗಿದೆ. ಪರಸ್ಪರ ಯಾರಾದರೂ ಕಷ್ಟದಲ್ಲಿದ್ದಾಗ ನಮ್ಮ ಸಮುದಾಯದವರು ಪರಸ್ಪರ ಕೈ ಜೋಡಿಸಿ ಅವರ ಸಮಸ್ಯೆಗಳೇನಿದೆ ಅದನ್ನು ಇತ್ಯರ್ಥ ಮಾಡೋಕ್ಕೆ ಪ್ರಯತ್ನ ಪಡ್ರಿ. ಸಾಮಾನ್ಯವಾಗಿ ಎಲ್ಲ ಗ್ರಾಮ ಪಂಚಾಯತಿಗಳಲ್ಲೂ ಕೂಡ ನಮ್ಮ ಸಮುದಾಯದಿಂದ ಹೋಗಿರ್ತಕ್ಕಂಥ ಮೆಂಬರ್ಗಳಿದ್ದಾರೆ. ನಮ್ಮ ಸಮುದಾಯದ ಸಮಸ್ಯೆಗಳು ಬಂದಂಥ ಸಂದರ್ಭದಲ್ಲಿ ಮೊದಲ ಪ್ರಾಧಾನ್ಯತೆಯನ್ನು ನಮ್ಮ ಸಮುದಾಯದವ್ರಿಗೆ ನೀಡಿ ತಾವು. ಮತ್ತು ಎಲ್ಲ ಇಲಾಖೆಗಳಲ್ಲೂ ಸಹ ನಮ್ಮ ಸಮುದಾಯದವರು ಇದ್ದಾರೆ. ನಮ್ಮ ಸಮುದಾಯದವರು ಬಡತನದಲ್ಲಿರ್ತಕ್ಕಂಥ ಸಮುದಾಯ ನಮ್ಮದು. ನಮ್ಗೆ ಯಾವುದೇ ಸವಲತ್ತುಗಳು ಸಹ ನಮ್ಮ ತನಕ ಬರ್ತಾ ಇಲ್ಲ. ಮತ್ತು ಸರ್ಕಾರದಲ್ಲಿ ವಿವಿಧ ಹಗರಣಗಳು ಕೂಡ ನಮಗೇನು ಮೀಸಲಿಟ್ಟಿರ್ತಾರೆ ಆ ಹಣಕ್ಕೆ ಸಂಬಂಧಪಟ್ಟಂಗೆ ನಡೀತಾ ಇದೆ. ಅದರಿಂದ ನಮ್ಮ ಸರ್ವತೋಮುಖ ಅಭಿವೃದ್ಧಿಗಾಗಿ ಯಾವುದೇ ಸರ್ಕಾರಗಳು ಕೂಡ ನಮ್ಮನ್ನು ಶ್ರಮಿಸ್ತಾ ಇಲ್ಲ. ನಾವೇ ಪರಸ್ಪರ ಕೈ ಜೋಡಿಸಿ ನಮ್ಮ ಅಭಿವೃದ್ಧಿಯನ್ನು ಕಾಣಬೇಕಾಗತ್ತೆ. ಈ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟಾಗೋಣ. ಇನ್ನು ಮುಂದಿನ ದಿನಗಳಲ್ಲಿ ನಮಗೆ ಯಾರು ರಕ್ಷಣೆ ಕೊಡ್ತಾರೋ, ಯಾವ ಜನಪ್ರತಿನಿಧಿಗಳು ನಮ್ಮನ್ನು ಕಾಪಾಡ್ತಾರೋ ಅವ್ರಿಗೆ ಮಾತ್ರ ನಾವು ಮನ್ನಣೆ ಕೊಡೋಣ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಮಾತನಾಡೋಕ್ಕೆ ಅವಕಾಶ ಮಾಡಿಕೊಟ್ಟು ತಮಗೆ